ನಾವು ಕಮ್ಸ್ ಎಲ್ಲರನ್ನೂ ಒಂಥರ ಎಲ್ಲ ಫೋನ್ಗಳನ್ನು ವೈಫೈ ಥರ ಕನೆಕ್ಟ್ ಮಾಡಿಟ್ಟಿರುವಂಥ ಒಂದು ಎಂಟಿಟಿ ದಟ್ ಈಸ್ ಯೂನಿವರ್ಸ್ Yeah. ಅಥವಾ ಗಾಡ್. Yeah. ಸೊ ನಿಮ್ಮ ದೇವ್ರು ಯಾರು? ಐ ಮೀನ್ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಒಂದು ಇಂಟ್ರೊಡಕ್ಷನ್ ಬಾಲ್ಯದಿಂದ ಆಗಿರುತ್ತೆ. ಬಟ್ ವಯಸ್ಸಾಗ್ತಿದ್ದಂಗೆ ಪ್ರಶ್ನೆ ಮಾಡಿರೋ ರೀತಿ ಹೇಗೆ, ನೀವು ಅದನ್ನು ಆ ಶಕ್ತಿನ ನಂಬ್ತೀರಾ, ಅರ್ಥೈಸ್ಕೊಂಡಿದ್ದೀರಾ, ಉಪಯೋಗಿಸ್ಕೊಂಡಿದ್ದೀರಾ, ವರ್ಕೊಂಡಿದ್ದೀರಾ, ದೂಷಿಸಿದ್ದೀರಾ? ಥ್ಯಾಂಕ್ ಯು ಫಾರ್ ರೀಫ್ರೇಮಿಂಗ್. ದೇವರಿದ್ದಾರೆ, ದೇವರನ್ನು ನಂಬ್ತೀನಿ ನಾನು. ಅವರು ದೇವಸ್ಥಾನಗಳಲ್ಲಿರಬಹುದು, ಚರ್ಚಸ್ನಲ್ಲಿರಬಹುದು. ಮಾಸ್ಕ್ ನಾನು ಹೋಗಿಲ್ಲ, ಸೊ ನನಗೆ ಗೊತ್ತಿಲ್ಲ. ಬಟ್ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ನಾನು ನಂಬ್ತೀನಿ. ನನ್ನ ನಂಬಿಕೆ ಏನಂದರೆ, ನೀವು ಯಾವ ಫೇತ್ನಲ್ಲಿ ನಂಬಿಕೆ ಇಟ್ಟಿದ್ದೀರೋ ಆ ಫೇತ್ನಲ್ಲಿ ದೇವರಿದ್ದಾನೆ, ಆ ಹೊತ್ತಲ್ಲಿ ದೇವರಿದ್ದಾನೆ, ಒಬ್ಬ ಮನುಷ್ಯನಲ್ಲಿ ದೇವರಿದ್ದಾನೆ. ನೀವು ಯಾವ ರೀತಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಟ್ರೀಟ್ ಮಾಡ್ತೀರೋ ಅಲ್ಲಿ ದೇವರಿದ್ದಾನೆ. ಸೊ ಪ್ರತಿಯೊಂದು ಕ್ಷಣದಲ್ಲೂ, ಎಲ್ಲರದ್ರಲ್ಲೂ, ಅಥವಾ ಎಲ್ಲ ನೀವು ಮಾಡೋ ಕೆಲಸದಲ್ಲೂ ದೇವರಿದ್ದಾನೆ ಅಂತ ನೀವು ನಂಬಿದರೆ ಒಳ್ಳೆಯದೇ ಮಾಡ್ತೀರಾ. ಸೊ ಹಾಗಾಗಿ ಆ ಒಂದು ನಂಬಿಕೆ ನನ್ನದು. ಸೊ ಸಾಧ್ಯವಾದಷ್ಟು ನಾನು ಒಳ್ಳೆಯದೇ ಮಾಡೋದಕ್ಕೆ ನೋಡ್ತೀನಿ. ಒಳ್ಳೆ ಮಾತಿನ ಮೂಲಕ ಆಗಿರ್ಬೋದು, ಅಥವಾ ಒಳ್ಳೆ ಕೆಲಸದ ಮೂಲಕ ಆಗಿರ್ಬೋದು. ಬಟ್ ದೇವ್ರು ಖಂಡಿತ ಇದ್ದಾನೆ, ಅದನ್ನ ನಾನು ನಂಬ್ತೀನಿ. ಎಸ್, ದಟ್ಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್. ಸೊ ಅದನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಕಷ್ಟ ಇರುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿದಾಗ ನನಗೆ ಹೆಸರು ಕೊಟ್ಟು ಕಳಿಸಿದ್ದು, ಅಥವಾ ನಾನು ಬೆಳೆಸಿದ್ದು ಜೀಸಸ್ ಅನ್ನೋ ಹೆಸರು. ಅದು ನಿಮಗೆ ಮತ್ತೊಂದಿರ್ಬೋದು, ಮತ್ತೊಬ್ಬರಿಗೆ ಮತ್ತೊಂದಿರ್ಬೋದು. ಬಟ್ ಅದನ್ನು ನಾನು ನಂಬ್ತೀನಿ. ಒಂದು ರೀತಿ ಇದೆ, ಒಂದು ಪ್ರಾರ್ಥನೆ ಮಾಡೋ ಒಂದು ವಿಧಾನವನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಫಾಲೋ ಮಾಡ್ತೀನಿ. ಅದು ವಿಧಾನ ಏನು? ನಿಮ್ಮಲ್ಲಿ ಚರ್ಚ್ಗೆ ಹೋಗ್ತೀರಾ? ಹೋಲಿ ಬುಕ್ ಓದೋದಾಗಿರ್ಬೋದು, ಚರ್ಚ್ ಹೋಗೋದಾಗಿರ್ಬೋದು, ಅಥವಾ ಪ್ರಾರ್ಥನೆ, ಒಂದು ಪುಸ್ತಕ, ಪ್ರಾರ್ಥನೆದು ಪುಸ್ತಕ ಇರುತ್ತೆ, ಅದನ್ನ ಓದೋದಾಗಿರ್ಬೋದು. ಆಮೇಲೆ ರೋಸ್ರಿಯನ್ನು ಮಾಡೋದಾಗಿರ್ಬೋದು, ಜಪ ಮಾಡೋದು. ಸೊ ಪ್ರತಿಯೊಂದು ನಾನು ಮಾಡ್ತೀನಿ. ಆ್ಯಂಡ್ ಅದು ಪ್ರತಿದಿನ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಕೆಲವೊಂದು ಹಂತಗಳಲ್ಲಿ ನಾನು ಮಾಡಿರಬಹುದು. ಬಟ್ ಪ್ರತಿದಿನ ನಾನು ಎದ್ದು ಥ್ಯಾಂಕ್ ಯು ಹೇಳ್ತೀನಿ ದೇವರಿಗೆ. ದ್ಯಾಟ್ ಐ ಹ್ಯಾವ್ ನೆವರ್ ಫರ್ಗಾಟನ್. ಆ್ಯಂಡ್ ವೆನ್ ಐ ಗೋ ಬ್ಯಾಕ್ ಟು ಬೆಡ್ ಐ ವಿಲ್ ಆಲ್ವೇಸ್ ಸೇ ಥ್ಯಾಂಕ್ ಯು ಅಗೇನ್. ಅದು 2 ಪ್ರೇಯರ್ ನಂದೊಂದಿದೆ, ಅಮ್ಮ ಕಲಿಸ್ಕೊಟ್ಟಿದ್ದು. ಸೊ ಚಿಕ್ಕವಳಿಂದ ಅದು ಕಲಿಸಿರೋದ್ರಿಂದ ಅದನ್ನ ಇದುವರೆಗೂ ನಾನು ಫಾಲೋ ಮಾಡ್ತೀನಿ. ಒಂದು ಚಿಕ್ಕ ಕತೆ ಇದೆ, ಹೇಳಿ. ಇಬ್ಬರು ಸನ್ಯಾಸಿಗಳು ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಅವಾಗ ಒಂದು ನದಿ ಬರುತ್ತೆ. ನದಿ ಬಂದಾಗ ನದಿನಲ್ಲಿ ಒಂದು ಹೆಣ್ಣು ನೀರಲ್ಲಿ ಸಿಕ್ಕಾಕೊಂಡು ದಾಟಕ್ಕೆ ಒದ್ದಾಡ್ತಾ ಇರ್ತಾಳೆ. ಇದನ್ನು ನೋಡಿದ ಇಬ್ಬರು ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ ಆ ಹೆಣ್ಣನ್ನು ಒದ್ದಾಡ್ತಾ ಇರ್ತಾಳಲ್ಲ ನೀರಲ್ಲಿ, ಅವಳನ್ನ ಹಿಡ್ಕೊಂಡು ಆ ಕಡೆಗೆ ದಾಟಿಸಿ ಬಿಟ್ಟು ಅವಳ ದಾರಿ ಅವಳಿಗೆ, ಇವರಿಬ್ಬರು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತಾಗತ್ತೆ, ಇನ್ನೊಬ್ಬ ಸನ್ಯಾಸಿ, ನೀನೊಬ್ಬ ಸನ್ಯಾಸಿಯಾಗಿ ಆ ಹೆಣ್ಣನ್ನು ಮುಟ್ಟಬಾರ್ದಿತ್ತಲ್ಲ ಅಂತ ಅಂತಾನೆ. ಆವಾಗ ಈ ಸನ್ಯಾಸಿ ಹೇಳ್ತಾನೆ, ನಾನು ಆಗಲೇ ಅವಳನ್ನ ಬಿಟ್ಟು ನಾನು ಮುಂದಕ್ಕೆ ಹೋಗಿದ್ದೀನಿ, ನೀನು ಯಾಕೆ ಇನ್ನೂ ಹಿಡ್ಕೊಂಡಿದ್ಯಾ ಅಂತ. ವಾಟ್ ಅ ಸ್ಟೋರಿ. ಅಂದರೆ ಇದರ ಅರ್ಥ, ಎಷ್ಟೋ ಸತಿ ನಾವು ನಮ್ಮ ಜೀವನದಲ್ಲಿ ಕ್ಯಾರಿ ಮಾಡೋ ಬ್ಯಾಗೇಜು, ಹಳೆ ವಿಚಾರಗಳು, ನೋವುಗಳು, ಅಥವಾ ಅವ್ರು ಏನೋ ಹಿಂಗಂದ್ರು, ಹಿಂಗಾಗೋಯ್ತು, ಮ್ಯಾಟರು ನಾವು ಹಿಡ್ಕೊಂಡಿದ್ದೀವಿ, ಅದು ಆಯ್ತಲ್ಲ ಅಲ್ಲ ಅನ್ನೋದು. ಸೊ ಲೆಟ್ ಗೋ ಫಾಸ್ಟರ್ ಇಸ್ ದ ಮೀನಿಂಗ್. ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಡು ಯು ಲೆಟ್ ಗೋ ಈಸಿಲಿ? ಎಸ್. 2 ನಿಮಿಷಕ್ಕೆ ತಟ್ಟೆ ಫುಲ್ ಕ್ಲೀನ್. Even before you know it. Oh wow. I will not just let go, I will forget. Yeah. At times I forgive and I don't forget. ಅದು ಆಗತ್ತೆ. ಬಿಕಾಸ್ ನಾನು ಹೇಳಿದೆ ಅಲ್ಲ, ಕೆಲವೊಂದು ಗಾಯ ಆದಾಗ ಆ ಸ್ಕಾರ್ನ ಉಳಿಸ್ಕೋಬೇಕು. ಬಿಕಾಸ್ ಆ ಸ್ಕಾರ್ ನಿಮಗೆ ರಿಮೈಂಡರ್ ಆಗಬೇಕು, ಅದು ಮತ್ತೆ ನಿಮ್ಮ ಜೀವನದಲ್ಲಿ ಆಗಬಾರ್ದು ಅಂತ. ಸೊ ಅದನ್ನು ಕೂಡ ನಾನು ನೆನಪಲ್ಲಿ ಇಟ್ಕೊಳ್ತೀನಿ. ಬಟ್ ಇಫ್ ಐ ಹ್ಯಾವ್ ಟು ಲೆಟ್ ಗೋ, ದೆನ್ ಐ ಹ್ಯಾವ್ ಫರ್ಗಾಟನ್ ಇಟ್. ಸಿಂಪಲ್ as that. ಮತ್ತೆ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡಲ್ಲ, ಅದು ನನ್ನ ಅಭ್ಯಾಸನೇ ಇಲ್ಲ. ಹೌ ಡು ಯು ಫರ್ಗೆಟ್? ಐ ಡೋಂಟ್ ನೋ. ಐ ಥಿಂಕ್ ಇಟ್ಸ್ ಜಸ್ಟ್ ದ ವೇ ಪರ್ಸನಾಲಿಟಿ ಈಸ್. ಲೈಕ್ ನಾನು ನನ್ನ ಗಂಡನಿಗೆ ಯಾವತ್ತು ಹೇಳ್ತೀನಿ, ನಾನು ಮೊನ್ನೆ ಜಗಳ ಮಾಡಿದೆ, ನಾವು ಮಾತಾಡಿದ್ವಿ, ಇದು ಕೇಸ್ ಕ್ಲೋಸ್ ಆಯಿತು, ಆಮೇಲೆ ಇದು ಓಪನ್ ಆಗಬಾರ್ದು ಅಂತ. ಅವರಿಗೆಲ್ಲ ನೆನಪಿರುತ್ತೆ. ಅವ್ರಿಗೆ 10 ವರ್ಷ ಹಿಂದೆ, ನಮ್ಮ 10 ವರ್ಷ ಆಯಿತು ಮದುವೆ ಆಗಿ, ಫಸ್ಟ್ ಡೇನಲ್ಲಿ ಏನು ನಡೀತು ಅಂತಾನೂ ನೆನಪಿರುತ್ತೆ. ನನಗಂತೂ ನೆನಪೇ ಇರಲ್ಲ ಅಲ್ವಾ. ನಾನು ಇವತ್ತು ನಿನ್ನೆ ಸಂಜೆ ಏನು ತಿಂದೆ ಅಂತ ಕೇಳಿದ್ರು ನನಗೆ ನೆನಪಿರಲ್ಲ. ಹಾಗೆ ನಾನು ಅಂದರೆ ಏನು ಬೇಕಾದ್ರೆ ನಾನು ನೆನಪಲ್ಲಿ ಇಟ್ಕೊಳ್ತೀನಿ, ಇಲ್ಲ ಹೇಳಲ್ಲ ನಾನು. ಬಟ್ ನಾನು ಮರಿಬೇಕು ಅಂತಿದ್ರೆ ಐ ವಿಲ್ ಬಿ ಅ ಕ್ಲೀನ್ ಸ್ಲೇಟ್. ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪನ್ಸ್ ನ್ಯಾಚುರಲಿ. ಐ ವಿಲ್ ನೆವರ್ ರಿಮೆಂಬರ್ ದ್ಯಾಟ್. ಠಕ್ ಹೋಯ್ತದು. ಹಾಗೆ ಟ್ರೈನ್ ಮಾಡಿದಿರಾ ಮನಸ್ಸಿಗೆ? ಎಸ್. ಬಟ್ ಏನು ಬೇಕು ಅದು ನೆನಪಲ್ಲಿ ಇಡಬೇಕು ಅಂತಿದ್ರೆ ಐ ವಿಲ್ ಆಲ್ವೇಸ್
ರಿಮೆಂಬರ್. ಅದೇನೋ ಒಂದು ಓದಿದ್ದೆ ನಾನು ಯೂಟ್ಯೂಬಲ್ಲಿ, ಟ್ಯಾಪ್ ಪವರ್ ಅಂತ. ಅದು ನಾನು ಕರೆಕ್ಟಾಗಿ ಮಾಡ್ತಿಲ್ಲ, ಬಟ್ ಐ ಡೋಂಟ್ ನೋ ಹೌ ಟು ಡೂ ಇಟ್, ಬಟ್ ಟ್ಯಾಪ್ 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 ಆ್ಯಂಡ್ ಐ ವಾಂಟ್ ಟು ಶುರು ಆಗಿದೆ ರಿಮೆಂಬರ್ ಅಂತ. ಇಲ್ಲಿ ಇಲ್ಲಿ Yes, ಎಲ್ಲೆಲ್ಲ yes. ಮಾಡ್ತಾರೆ. Correct, What correct. do you do? I just tap this. I tap this if I want to Good. remember something, and I do. It Yeah? just works for me. I think it's just the mind, nothing else. ಐ ಥಿಂಕ್ ಇವೆಲ್ಲ ಕೀಗಳು ಅನ್ಸುತ್ತೆ. It's all the technique. ಡೋರ್ ಓಪನ್ ಸರಿಯಾದ ಟೆಕ್ನಿಕ್ ಇದೆ, ಬಟ್ ಅದನ್ನ ನಾನು ಕಲೀಲಿಲ್ಲ. ಬಟ್ ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಸೆಲ್ಫ್, ನಾನು ಅದನ್ನು ಸ್ವಲ್ಪ ನನಗೆ ಹೆಂಗೆ ಬೇಕು ಅದನ್ನು ಚೇಂಜಸ್ ಮಾಡಿಕೊಂಡು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಳ್ತೀನಿ. ಟ್ಯಾಪ್ ಅಂಡ್ ಇಟ್ ವರ್ಕ್ಸ್. It works, yeah. It is a practice, by the way. It doesn't happen overnight, but try. I want to remember a date, 1983. I want to remember a date, 2007. I want to remember a date, 2011. I want to remember a date, 2024, 2026. All of these. ಫಸ್ಟ್ ಪ್ರೋಗ್ರಾಮ್ ಇಟ್ ಅಂಡ್ ದೆನ್ Correct, ಟ್ಯಾಪ್. Correct. Program your mind. Yeah. ಆಮೇಲೆ ಅದು So when I come back to this, I know it's 83, 2011. I come back to it, I know the numbers. I mean, I'm just saying I'm tapping to remember certain things for that day. I may not remember the next day, but at that moment when I want it, I have fetched that information. ಐ ಥಿಂಕ್ ಇದಕ್ಕೆ ಮಲ್ಟಿಪಲ್ ವೇಸ್ ಇದೆ ಬ್ರೈನ್ಗೆ. Yeah. ಸ್ಟೋರೀಸ್ ಮೂಲಕ ಯು ಕ್ಯಾನ್ ಪುಟ್ Yeah, ಇಟ್. yeah. ಸೊ ಈಗ ನೀವು ಹೇಳಿರೋ ಕತೆ ಆವಾಗ ಇಬ್ರು ಸನ್ಯಾಸಿ ಕತೆ, ಅದನ್ನ ನಾನು ವಿಜುವಲೈಸ್ ಮಾಡಿಬಿಟ್ಟೆ. ಸೊ ವೆನ್ ಐ ಗೋ ಬ್ಯಾಕ್ ಹೋಮ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ದಟ್ ಸ್ಟೋರಿ. ಸೊ ನನಗದು ರಿಮೆಂಬರ್ ಅಂದರೆ ನನಗೆ ಮತ್ತೆ ಮತ್ತೆ ಅದು ನೆನಪಿರಬೇಕು, ಅದು ನನಗೆ ಇಷ್ಟ ಆಯಿತು ಸ್ಟೋರಿ ಅಂತಿದ್ರೆ ಅದನ್ನ ನಾನು ವಿಜುವಲೈಸ್ ಮಾಡ್ಕೊಂಡು ಇಟ್ಟಿರ್ತೀನಿ ನನ್ನ ಮೈಂಡ್ದಲ್ಲಿ. ಐ ಥಿಂಕ್ ದಟ್ಸ್ ದ ಫಾಸ್ಟೆಸ್ಟ್ ವೇ. ನಿಮ್ಮ ಬ್ರೈನ್ ಭಾಷೆನೇ Correct. ವಿಜುವಲೈಸೇಷನ್. ಅಂದರೆ Yeah. ಅದಕ್ಕೆ ಪಿಕ್ಚರ್ಸ್ ಅರ್ಥ ಆಗೋದು. ಸೊ Yeah, yeah. ಅಮೇಝಿಂಗ್. Yeah. ಸೊ ಕೀಪ್ ಗೋಯಿಂಗ್ ರೀನಾ. Thank you, Rashmi. You're a mother, you're a host, you're a curious human being. Most importantly, somebody who adapts. Yeah. You know what to do, how to do, why to do, when to do, what not to do. ಅದು ಕ್ರಿಕೆಟ್ ಥಾಟ್ ಮಾಡಿದ್ದು ನನಗೆ. ಐ ಥಿಂಕ್ ಕ್ರಿಕೆಟ್ ಕಲಿಸಿರೋ ಪಾಠ, ಚೇಂಜ್ ವಿತ್ ಅ ಚೇಂಜಿಂಗ್ ಟೈಮ್, ಅಡ್ಯಾಪ್ಟ್ ಕ್ವಿಕ್ಲಿ, ಇವಾಲ್ವ್ ವೆನ್ ನೆಸೆಸರಿ. So keep going, and I guess wish you the best. Books anta bandaga, you've already given us The Secret, which is a book that has Yes. nurtured you well. Yeah. In ಯಾವ್ದಾದ್ರು ಪುಸ್ತಕಗಳ ರೆಕಮೆಂಡೇಶನ್ ಇದೆಯಾ? ವಾಟ್ ಆರ್ ಯು ರೀಡಿಂಗ್ ರೈಟ್ ನೌ? My recommendation is Ikigai. The journey, ಅದು ಇಟ್ಸ್ ರಿಯಲಿ ನೈಸ್ ಬಿಕಾಸ್ ಅದು ವಿತ್ ಎಕ್ಸಸೈಸಸ್ ಕೊಟ್ಬಿಡುತ್ತೆ. ಡೋಂಟ್ ಈಟ್ ಅಲೋನ್. ಓ ಯಾ, ಆರೆಂಜ್ ಬೈಂಡಿಂಗ್ ಅಲ್ಲಿ ಒಂದು ಪುಸ್ತಕ ಇದೆ, ಡೋಂಟ್ ಈಟ್ ಅಲೋನ್. ರೀಡ್ ದ್ಯಾಟ್ ಬುಕ್. ಅದು ನಿಮಗೆ ಯಾವ ರೀತಿಯಲ್ಲಿ ಕಲಿಸುತ್ತೆ ಅಂದರೆ, ಇಟ್ ವಿಲ್ ಹೆಲ್ಪ್ ಯು ಟು ಬಿ ಅ ಬೆಟರ್ ಲೀಡರ್, ಹೌ ಟು ಕನ್ಸಲ್ಟ್ ವಿತ್ ಯೋರ್ ಟೀಮ್, ಹೌ ಟು ಟಾಕ್ ಟು ದೆಮ್, ಆ್ಯಂಡ್ ಅಷ್ಟೇ ಅಲ್ಲ, ನೆಟ್ವರ್ಕ್ ಮಾಡೋ ಸ್ಕಿಲ್ನ ಕಲಿಸುತ್ತೆ. ನೀವು ಕೇಳಿದ್ರಲ್ಲ ಕೆಲವೊಮ್ಮೆ ಹೌ ಟು ಬ್ರೇಕ್ ದಿ ಐಸ್ ಇನ್ ಅ ರೂಮ್ ಅಂತ, ಸೊ ಅದು ಕಲಿಸುತ್ತೆ ನಿಮಗೆ. ಇಟ್ಸ್ ಅ ಫಿನಾಮಿನಲ್ ಬುಕ್, ಆ್ಯಂಡ್ ಇಫ್ you're a good reader, finish this book within 2 weeks so that you can also apply what you're reading, and I'm sure it will help you. Yeah, don't eat alone. ಡೋಂಟ್ ಈಟ್ ಅಲೋನ್. That's what I'm ಆಥರ್ reading ಹೆಸರು? right now. Don't eat alone. Author ಹೆಸರು ನನಗೆ I'm not It's fine. recollecting. ಸೊ Yeah. ಡೋಂಟ್ ಈಟ್ ಅಲೋನ್. Yeah.